ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೇಶದಲ್ಲಿ ಹಿಂದ್ವಿ ಸಾಮ್ರಾಜ್ಯ ಸ್ಥಾಪನೆಯಾಗಬೇಕು. ಆಗ ಮಾತ್ರ ಛತ್ರಪತಿ ಶಿವಾಜಿ ಮಹಾರಾಜರ ಆತ್ಮಕ್ಕೆ ಶಾಂತಿ ಲಭಿಸುತ್ತದೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು. ಅವರು ಇಂದು ಹುಕ್ಕೇರಿ ನಗರದಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಹತ್ತಿರ ನೂತನವಾಗಿ ಪ್ರತಿಷ್ಠಾಪಿಸಿದ ಶಿವಾಜಿ ಮಹಾರಾಜರ ಅಶ್ವಾರೂಢ ಪ್ರತಿಮೆಯನ್ನು ನಿಡಸೋಶಿ ಮಠದ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ಕ್ಯಾರಗುಡ್ಡದ ಅಭಿನವ ಮಂಜುನಾಥ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ನಿಖಿಲ್ ಕತ್ತಿ ಲೋಕಾರ್ಪಣೆ ಮಾಡಿದರು. ಇದಕ್ಕೂ ಮೊದಲು ಕೋರ್ಟ್ ಸರ್ಕಲ್ ಬಳಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಮತ್ತು ಭವಾನಿ ದತ್ತಪೀಠದ ಮರಾಠ ಜಗದ್ಗುರು ಮಂಜುನಾಥ್ ಭಾರತಿ ಮಹಾಸ್ವಾಮಿಗಳು ಶಿವಾಜಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಬರಮಾಡಿಕೊಂಡು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಇಂದು ಹುಕ್ಕೇರಿ ನಗರದಲ್ಲಿ ಹಿಂದೂ ಸಾಮ್ರಾಟ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತಿರುವುದು ಅತೀವ ಸಂತೋಷದಾಯಕ. ಶಿವಾಜಿ ಮಹಾರಾಜರು ದೇಶಭಕ್ತಿ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು. ಹಿಂದೂಸ್ತಾನದಲ್ಲಿ ದೇಶಭಕ್ತಿ ಜಾಗೃತವಾಗಿದೆ ಎಂದರು. ಇವತ್ತು ಹುಕ್ಕೇರಿ ಮಹಾನಗರದಲ್ಲಿ ಹಿಂದೂ ಸಾಮ್ರಾಟ್ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ನಮಗೆ ಅತೀವ ಸಂತೋಷವನ್ನು ತಂದಿದೆ. ಶಿವಾಜಿ ಮಹಾರಾಜರ ದೇಶಭಕ್ತಿ ಎಲ್ಲರಲ್ಲಿ ಮೈಗೂಡಿಸಿಕೊಳ್ಬೇಕು. ಯಾಕಂತಂದರೆ ಶಿವಾಜಿ ಅಂತಂದ್ರೆ ಈ ಹಿಂದೂಸ್ತಾನದಲ್ಲಿ ದೇಶ ಪ್ರೇಮ ಯಾವಾಗಲೂ ಕೂಡ ಜಾಗೃತ ಆಗಿರ್ತದೆ. ಇವತ್ತು ಆ ಮೂರ್ತಿ ಪ್ರತಿಷ್ಠಾಪನೆಗೆ ಮರಾಠ ಜಗದ್ಗುರುಗಳಾಗಿರ್ತಕ್ಕಂಥ ಬೆಂಗಳೂರಿನ ಗೋಸಾಯಿ ಮಠದ ಭವಾನಿ ಪೀಠದ ಜಗದ್ಗುರು ವೇದಾಂತಾಚಾರ್ಯ ಮಂಜುನಾಥ ಭಾರತಿ ಮಹಾಸ್ವಾಮಿಗಳವರು ದಯಮಾಡಿಸಿ ಇದಕ್ಕೆ ಚಾಲನೆ ನೀಡ್ತಾ ಇರೋದು ಬಹಳಷ್ಟು ಸಂತೋಷವನ್ನು ತಂದಿದೆ. ನಂತರ ವಾದ್ಯ ಮೇಳ ಮತ್ತು ಮಹಿಳೆಯರ ಕುಂಭಮೇಳಗಳೊಂದಿಗೆ ಪ್ರತಿಮೆಯನ್ನು ಮೆರವಣಿಗೆ ಮೂಲಕ ತರಲಾಯಿತು. ಬೆಂಗಳೂರು ಗೋವಾ ಸಾಯಿ ಮಹಾಸಂಸ್ಥಾನದ ಜಗದ್ಗುರು ಮಾತನಾಡಿ, 398 ವರ್ಷಗಳ ಹಿಂದೆ ಮಾನವ ಕುಲಕ್ಕೆ ಕೊಟ್ಟ ನ್ಯಾಯ ನಿಯಮ, ಅವರು ನೀಡಿದ ದಾರಿ ಇಡೀ ಭಾರತ ದೇಶವೆಲ್ಲ ವಿಶ್ವದ ಮಾನವ ಕುಲಕ್ಕೆ ಆಚರಣೆಯಾಗಿದೆ. ಆದ್ದರಿಂದ ಛತ್ರಪತಿ ಶಿವಾಜಿ ಮಹಾರಾಜರು ವಿಶ್ವದ ನಾಯಕರಾಗಿದ್ದಾರೆ ಎಂದರು. ನಂತರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಶಾಸಕ ನಿಖಿಲ್ ಕತ್ತಿ ಅಶ್ವರೂಢ ಶಿವಾಜಿ ಮಹಾರಾಜರ ಬೃಹತ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ ರಮೇಶ್ ಕತ್ತಿ, ಶಿವಾಜಿ ಮಹಾರಾಜರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಅವರ ಆದರ್ಶ ವಿಚಾರಗಳನ್ನು ಜಾರಿಗೆ ತರುವ ಮುಖಾಂತರ ಹಿಂದ್ವಿ ಸಾಮ್ರಾಜ್ಯವನ್ನು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಸ್ಥಾಪಿಸಲು ಕಾರ್ಯಪ್ರವೃತ್ತರಾಗಬೇಕು ಎಂದು ಸಲಹೆ ನೀಡಿದರು. ನೋಡಬಾರದು ಅನ್ನೋದಾಗಿದ್ರೆ ಮೊದಲು ನೀವು ಪರಿವರ್ತನೆ ಆಗಲೇಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಅವಾಗ ಶಿವಾಜಿ ಮಹಾರಾಜರ ಆತ್ಮಕ್ಕೆ ಶಾಂತಿ ಸಿಗ್ತದ. ಬರೇ ಜೈ ಭವಾನಿ ಜೈ ಶಿವಾಜಿ ಅಂದ್ರೆ ಆಗೋದಿಲ್ಲ, ಮೂರ್ತಿ ಸ್ಥಾಪನೆ ಮಾಡೋದು ಆಗೋದಿಲ್ಲ. ಅವರ ಆದರ್ಶ ಆಚಾರ ವಿಚಾರಗಳನ್ನ ಜಾರಿಗೆ ತರುವುದ ಮುಖಾಂತರ ಹಿಂದ್ವಿ ಸ್ವರಾಜ್ಯವನ್ನ ಬರುವಂತಹ ದಿನಮಾನಗಳಲ್ಲಿ ನಮ್ಮ ದೇಶದಲ್ಲಿ ನಾವು ಸ್ಥಾಪಿಸ್ತೀವಿ, ನಮ್ಮ ರಾಜ್ಯದಲ್ಲಿ ನಾವು ಸ್ಥಾಪಿಸ್ತೀವಿ, ನಮ್ಮ ಮನೆಯಲ್ಲಿ ನಾವು ಸ್ಥಾಪಿಸ್ತೀವಿ, ನಮ್ಮ ಓಣಿಯಲ್ಲಿ ಸ್ಥಾಪಿಸ್ತೀವಿ, ಜೊತೆಗೆ ನಮ್ಮ ತಾಲೂಕಿನಲ್ಲಿ ಸ್ಥಾಪಿಸ್ತೀವಿ ಅನ್ನೋ ಭಾವನೆ ಇಟ್ಕೊಂಡು ನಾವು ಆ ಕಾರ್ಯ ಕೆಲಸಗಳಿಗೆ ಪ್ರವೃತ್ತರಾಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲೆ ಶ್ಯಾಮ ಸುಂದರ ಗಾಯಕ್ವಾಡ್, ಸಂಕೇಶ್ವರ್ ಪುರಸಭೆ ಅಧ್ಯಕ್ಷೆ ಸೀಮಾ ಹತ್ತನೂರೆ, ಅಮರ್ ನಲವಡೆ, ಮಹಾವೀರ್ ನಿಲಜಗಿ, ಬಂಡು ಹತ್ತನೂರೆ, ಅಶೋಕ್ ಪಠಾಣ್ ಶೆಟ್ಟಿ, ಕಿರಣ್ ಸಿಂಗ್ ರಜಪೂತ್ ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷ ಪ್ರಸಾದ್ ಖಾಡೆ, ರಮೇಶ್ ತೇರ್ನಿ, ಡಾಕ್ಟರ್ ಸುರೇಶ್ ಉಪಾಸೆ,
ಸಿದ್ದೇಶ್ ಬೆನಾಡಿಕರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸೇವಾ ಸಂಘ ಹುಕ್ಕೇರಿ ಹಾಗೂ ಸಮಸ್ತ ಮರಾಠ ಸಮಾಜದ ಮುಖಂಡರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.